ಮತ್ತು ಸೀರೆ ತಂದಿದ್ರು ಅಮ್ಮ ಐರನ್ ಮಾಡಬೇಕು ಅಂತ. ಸೊ ಹಾಗಾಗಿ ಸೀರೆನ ಐರನ್ ಮಾಡ್ತಾ ಇದ್ದೀನಿ ಈಗ. ಅವಳು ನನ್ನ ಈ ಟೇಬಲ್ ಮೇಲೆ ಐರನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ನೀಟಾಗಿ ಐರನ್ ಮಾಡ್ಬೋದು. ನಮ್ಮ ಮೋನಿಶಾ ಅವರು ಸ್ನಾನ ಮಾಡ್ಕೊಂಡು ಹಾಡು ಹೇಳ್ತಾವ್ರೆ ಬಾತ್ರೂಮಲ್ಲಿ. ನೋಡಿ ನೀಟಾಗಿ ಸ್ಯಾರಿನ ಐರನ್ ಮಾಡ್ಬೋದು ಥರ ಟೇಬಲ್ ಮೇಲೆ. ರೇಷ್ಮೆ ಸೀರೆ ಒಗೆಯಂಗಿಲ್ಲ, ಅದೇ ಡ್ರೈ ಕ್ಲೀನ್ ಕೊಡಬೇಕಷ್ಟೇ. ಅವರು ಡ್ರೈ ಕ್ಲೀನು ಅಂದರೆ ಅದೇನು ಒಗಿತಾರೋ ಇಲ್ಲ ಏನಾದ್ರು ಸೆಂಟ್ ಗಿಂಟ್ ಹಾಕಿ ಗಮ್ಮನ್ಸ್ಬಿಟ್ಟು ಕೊಡ್ತಾರೋ ಗೊತ್ತಿಲ್ಲ. ಚೆನ್ನಾಗಿ ಐರನ್ ಆಯ್ತೈತಾ? ಐರನ್ ಅವ್ನಿಗೆ ಎಷ್ಟು 50 ರೂಪಾಯಿ ಎಷ್ಟು ಕೊಡಬೇಕೇನೋ ಅನಿಸ್ತದೆ ರೇಷ್ಮೆ ಸೀರೆಗೆ. ಇದರಲ್ಲಿ ಆರಾಮಾಗಿ ಮಾಡ್ಕೋಬೋದು. ಇವತ್ತು ಅತ್ತೆ ಊರಿಂದ ಅವರೆಕಾಯಿ ಕೊಟ್ಟು ಕಳಿಸಿದ್ರು. ಸೊ ಈಗ ಆಲ್ರೆಡಿ ಅವರೆಕಾಯಿ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಇದು ಫಸ್ಟ್ ಅವರೆಕಾಯಿ ತುಂಬ ಚೆನ್ನಾಗಿ ಸೊಗಡಿದೆ. ಸೊ ಇದರಲ್ಲಿ ನೋಡೋಣ, ಎಲ್ಲ ಸುಲಿದು ಇದ್ಕದ ಬೇಳೆ ಸಾಂಬಾರು ಮಾಡೋಣ. ಸೊ ಮತ್ತು ಸ್ವಲ್ಪ ತೊಗರಿಕಾಯಿ ಇದನ್ನು ಕಳಿಸಿದ್ದಾರೆ. ಇದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಗ್ರೀನಾಗಿ ಕಾಣಿಸ್ತಾ ಇದೆ ಅಂತ. ಫ್ರೆಶ್ಶಾಗಿ ಊರಿಂದ ಕಿತ್ಕೊಂಡು ಬಂದಿರೋದಲ್ವಾ, ಸೊ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅಷ್ಟೇ. ಪುಳಿಯೋಗರೆ ಗೊಜ್ಜೆಲ್ಲ ರೆಡಿಯಾಗಿ ಬಾಕ್ಸಿಗೂ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಇಷ್ಟು ದೊಡ್ಡ ಬಾಕ್ಸಿಗೆ ಆಯಿತು. ಇನ್ನೂ ಬಿಸಿ ಇದೆ, ಸ್ವಲ್ಪ ಬಾಕ್ಸ್ ಮುಟ್ಟಿದ್ರೆ ಇನ್ನೂ ಬಿಸಿ ಇದೆ. ಎಣ್ಣೆ ಅಂತೂ ತುಂಬ ಎಣ್ಣೆ ಎಳೆಯುತ್ತೆ, ಯಾಕಂದರೆ ಎಲ್ಲ ಡ್ರೈ ಐಟಮೇ ಬಳಸಿರೋ ಅಂಥದ್ದಲ್ವ, ಹಾಗಾಗಿ ಎಣ್ಣೆ ಜಾಸ್ತಿ ಎಳೆಯುತ್ತೆ ಪುಳಿಯೋಗರೆ ಗೊಜ್ಜಿಗೆ. ಇವತ್ತು ಮಾರ್ನಿಂಗ್ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಬೆಳಗಿನ ತಿಂಡಿಗೆ. ಇದ್ಕಿದ ಅವರೆಬೇಳೆ ಇತ್ತು, ಹಾಗಾಗಿ ಅದರದ್ದು ಉಪ್ಪಿಟ್ಟು. ಈಗ ಇದಕ್ಕೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ನೆಕ್ಸ್ಟು ಒಂದು ಬೌಲಷ್ಟು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ನೆಕ್ಸ್ಟ್ ಈಗ ಒಂದು 4-5 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಉಂಡೆ ಅವರೆಕಾಳು ಹಾಕ್ಬೋದು, ಬಟ್ ನಮ್ಮ ಮನೇಲಿ ಇಕ್ಕಿರೋಂಥ ಅವರೆಬೇಳೆದೇ ಅವರೆಕಾಳದೇ ನಾವು ಉಪ್ಪಿಟ್ಟು ಮಾಡೋವಂಥದ್ದು. ಮಕ್ಕಳು ಹಸ್ಬೆಂಡು ಎಲ್ಲ ಅದೇ ಇಷ್ಟಪಡ್ತಾರೆ. ಹಾಗಾಗಿ ಈ ಚಳಿಗೆ ಬಿಸಿ ಬಿಸಿ ತಿಂದರೆ ಉಪ್ಪಿಟ್ಟು ಸಖತ್ತಾಗಿರುತ್ತೆ. ಈಗ ಇದಕ್ಕೆ ಇಟ್ಕೊಂಡಿರೋಂತಹ ಅವರೆಕಾಳನ್ನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಈಗ ಈ ಕಡೆ ನಾನು ರವೆ ಹುರ್ಕೊತಾ ಇದ್ದೀನಿ. ನಾನು ಬಳಸೋವಂಥದ್ದು ಬನ್ಸಿ ರವೆ, ಅಂದರೆ ದಪ್ಪದಾಗಿರುತ್ತೆ ರವೆ, ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆಲ್ಲನೂ. ಸಣ್ಣ ರವೆನೂ ಚೆನ್ನಾಗಿರುತ್ತೆ, ಇದು ಇಷ್ಟ ನಮಗೆ, ಹಾಗಾಗಿ ಎರಡರಲ್ಲೂ ಮಾಡ್ತೀನಿ ನಾನು. ಇದನ್ನು ನೀಟಾಗಿ ಹುರ್ಕೊಬೇಕು. ಇದಕ್ಕೆ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಎಲ್ಲ ತುಂಬ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವತ್ತಂತೂ 2 ತಿಂಡಿ. ಇಲ್ಲಿ ಉಪ್ಪಿಟ್ಟು ರೆಡಿ ಆಗ್ತಿದೆ, ಇಲ್ಲಿ ದೋಸೆ. ಉಪ್ಪಿಟ್ಟು ರೆಡಿ ಆಗಿದೆ. ಆಗಲೇ ಅರ್ಜೆಂಟಲ್ಲಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಬಿಸಿ ಬಿಸಿಯಾದ ಹಿಚ್ಕಿದ ಬೇಳೆ ಉಪ್ಪಿಟ್ಟು ರೆಡಿ. ಸೊ ನೆಕ್ಸ್ಟ್ ಈಗ ಪಪ್ಪಾಯ ಕಟ್ ಮಾಡೋಣ ಅಂತ ಹೇಳಿ ಊರಿಂದ ನಮ್ಮ ಗಿಡದಲ್ಲೇ ಬಿಟ್ಟಿದ್ದಂಥದ್ದು ಪಪ್ಪಾಯ. ಸೊ ಇದನ್ನು ತೊಗೊಂಡು ಬಂದಿದ್ವಿ. ಸೊ ನೋಡಿ ಬೀಜಗಳೇನಿಲ್ಲ, ಎಷ್ಟಿದೆ, ಒಂದು 5-6 ಇದೆ. ಇದರಲ್ಲಿದೆ ತುಂಬ. ಸೊ ನಮ್ಮದು ಮರ ಇತ್ತಲ್ಲ ಊರಲ್ಲಿ ಪಪ್ಪಾಯದು, ಅದರದ್ದೇ ಹಣ್ಣು.
ಪಪ್ಪಾಯ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ಹಾರ್ಟಿಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ಡಾಕ್ಟ್ರು. ಸೊ ಹಾಗಾಗಿ ನಾವು ಈಗಂತೂ ಪಪ್ಪಾಯನೇ ಜಾಸ್ತಿ ಯೂಸ್ ಮಾಡ್ತೀವಿ. ಸೀಬೆಹಣ್ಣು ಮತ್ತು ಪಪ್ಪಾಯ ತುಂಬ ಒಳ್ಳೆಯದಂತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ತಿನ್ನಬೇಕು ಅಂತ ಹೇಳಿ ಖಾಲಿ ಹೊಟ್ಟೆಗೆ. ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟರಲ್ಲೇ ನೀಟಾಗಿ ಎಲ್ಲನೂ ಕಟ್ ಮಾಡಿ ಒಂದೊಂದು ಪೀಸ್ ತಿಂತಾರೆ ಮತ್ತು ಬಾಕ್ಸ್ಗೂ ಹಾಕ್ತೀನಿ. ಸೊ ತುಂಬ ಒಳ್ಳೆಯದು ಪಪ್ಪಾಯ, ಚೆನ್ನಾಗಿರುತ್ತೆ ಸ್ವೀಟಾಗಿ. ಇದು ನಮ್ಮ ಗಿಡದಲ್ಲೇ ನಾವೇ ಬೆಳೆದಿರೋದಲ್ವ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಸಿಪ್ಪೆ ಮೇಲ್ಗಡೆ ವೈಟ್ ಕಲರ್ ಎಲ್ಲ ಕಾಣಿಸ್ತಿದೆಯಲ್ವಾ, ಬೀಜ ಮತ್ತು ಅದರದ್ದೆಲ್ಲ ಸ್ಪೂನಲ್ಲಿ ತೆಗೆದು ಬಿಡಬೇಕು. ಅದನ್ನು ತೆಗೆದು ಆಮೇಲೆ ತಿನ್ನೋವಂಥದ್ದು. ನಾವು ಊಟಕ್ಕಿಂತ ಜಾಸ್ತಿ ಹಣ್ಣು, ತರಕಾರಿ, ಸೊಪ್ಪು ಇದನ್ನೇ ಯೂಸ್ ಮಾಡಬೇಕು ಜಾಸ್ತಿ. ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇದನ್ನೇ ಜಾಸ್ತಿ ಯೂಸ್ ಮಾಡಬೇಕು ಅಂತಲೇ ಹೇಳ್ತಾರೆ ಡಾಕ್ಟ್ರು. ಒಳಗಡೆ ಸ್ವಲ್ಪ ಚಳಿ ಚಳಿ ಅನಿಸ್ತಾ ಇತ್ತು, ಹಾಗಾಗಿ ಇಲ್ಲಿ ಬಾಗಿಲಲ್ಲೇ ಬಿಸಿಲು ಬಂದಿತ್ತು. ಸೊ ಒಂದು ಸ್ವಲ್ಪ ಕಾಳು, ಹಸಿಮೆಣಸಿನ್ಕಾಯಿ ಎಲ್ಲ ಹಣ್ಣಾಗಿತ್ತು, ಊರಿಂದ ಕಿತ್ಕೊಂಡು ಬಂದಿದ್ದು. ಹಾಗಾಗಿ ಒಣಗಾಕೊಂಡು ಹೊರಗಡೆನೇ ಕೂತ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಚಳಿ ಒಳಗಡೆ. ಸೊ ಇಲ್ಲಿ ಬಿಸಿಲು ಕಾಯೋಣ ಅಂತ ಹೇಳಿ ಈಗ ಬಾಗಿಲಲ್ಲೇ ಬಿಸಿಲು ಬರುತ್ತೆ ನಮ್ಮ ಮನೆಗೆ. ಸೊ ಹಾಗಾಗಿ ಬಾಗಿಲಲ್ಲೇ ಕೂತ್ಕೊಂಡಿದ್ದೀನಿ. ಟಿಫನ್ ಆಯಿತಾ ಎಲ್ಲರದು? ಸೊ ನಾನು ಇವತ್ತು ಅವರೆಕಾಳು, ಇದ್ಕದವರೆ ಬೇಳೆ ಉಪ್ಪಿಟ್ಟು ಮಾಡಿದ್ದೆ. ಸೊ ತುಂಬ ಚೆನ್ನಾಗಾಗಿತ್ತು. ಸೊ ಫ್ರೆಶ್ ಕಾಯಿ ಊರಿಂದ ಕಿತ್ಕೊಂಡು ಬಂದಿದ್ದಲ್ವ, ಹಾಗಾಗಿ ತುಂಬ ಚೆನ್ನಾಗಾಗಿತ್ತು. ಸೊ ಪುಳಿಯೋಗರೆ ಪುಡಿ ಮಾಡೋ ಅಂಥದ್ದು ಬ್ಲಾಗ್ ಅಪ್ಲೋಡ್ ಮಾಡಿದ್ದೆ, ಎಲ್ಲರೂ ನೋಡಿದ್ರಿ ಅನಿಸುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ. ಸೊ ತುಂಬ ಈಸಿಯಾಗಿ ಮಾಡ್ಕೊಬೋದು, ಜಾಸ್ತಿ ಅಲ್ಲದೇ ಇದ್ದರೂ ಸ್ವಲ್ಪನಾದರೂ ಮಾಡ್ಕೊಬೋದು. ಈಗಂತೂ ಚಳಿ ಇರೋದ್ರಿಂದ ಬಾಡಿ ಎಲ್ಲ ಹೊಡಿತಾ ಇದೆ, ತುಟಿಗಳೆಲ್ಲನೂ ಅಷ್ಟೇ. ಸೊ ಮಾಯ್ಶ್ಚರೈಸ್ ಮಾಡ್ಕೊತಾ ಇರಬೇಕು. ಕೊಬ್ಬರಿ ಎಣ್ಣೆ ಹಚ್ಕೊಬೇಕು ಬೆಳಗ್ಗೆ ಎದ್ದ ತಕ್ಷಣ. ಮಕ್ಕಳಿಗೆ ಬಾಡಿಗೆಲ್ಲ ಕೊಬ್ಬರಿ ಎಣ್ಣೆ ಹಚ್ಚಿ ವಾರಕ್ಕೆ 1 ದಿನ 2 ದಿನ ಆದರೂ ಹಚ್ಕೊಂಡ್ರೆ ಓಕೆ, ಇಲ್ಲಾಂದರೆ ಫುಲ್ಲು ಮೈಕೈ ಎಲ್ಲ ಒಡೆದ್ಬಿಡುತ್ತೆ. ಸೊ ಇನ್ನೂ 1 ತಿಂಗಳು ಇದೇ ರೀತಿ, ಜನವರಿ ಸಂಕ್ರಾಂತಿ ಹಬ್ಬ ಕಳೆಯೋವರೆಗೂ ಇದೇ ರೀತಿ ಇರುತ್ತೆ. ಸೊ ಅದಕ್ಕೆ ಅಂತಲೇ ಎಳ್ಳು ಬೆಲ್ಲ ಎಲ್ಲ ಮಾಡ್ಕೊಂಡು ತಿಂತೀವಲ್ಲ, ಅದರಲ್ಲೆಲ್ಲ ಆಯಿಲ್ ಐಟಮ್ಸ್ ತುಂಬ ಇರುತ್ತಲ್ವ, ಎಳ್ಳಲ್ಲಿ ಕೊಬ್ಬರಿ. ಹಾಗಾಗಿ ಈ ಚಳಿಗಾಲಕ್ಕೆ ಅಂತಲೇ ಸೊ ಆ ರೀತಿ ಮಾಡಿದ್ದಾರೆ ಅನಿಸುತ್ತೆ, ಎಳ್ಳು ಬೆಲ್ಲ ಎಲ್ಲ ತಿನ್ನಬೇಕು ಅಂತ ಹೇಳಿ. ಅದಕ್ಕೆ ನಾವು ಕಡಲೆ ಬೀಜ, ಅದು ಇದು ಬೆಲ್ಲ ಕೊಬ್ಬರಿ ಎಲ್ಲ ಹಾಕ್ಕೊಂಡು ತಿಂತೀವಲ್ಲ, ಅದೊಂಥರ ಟೇಸ್ಟು. ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಪ್ರತಿ ವರ್ಷ ನಾನೇ ಮನೆಯಲ್ಲೇ ಮಾಡ್ಕೊತೀನಿ ಎಳ್ಳು ಬೆಲ್ಲ ಎಲ್ಲನೂ. ಸೊ ಈ ಧನುರ್ಮಾಸ ಹುಟ್ಟಿದ ಮೇಲೆ ಈಗ 15ರಿಂದ ಧನುರ್ಮಾಸ ಸ್ಟಾರ್ಟ್ ಆಗುತ್ತಲ್ವ, ಈಗ 3 ರಂಗನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ, ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ಧನುರ್ಮಾಸದಲ್ಲಿ. ಸೊ ಸುಮಾರು ಜನ ಅಂದರೆ 1 ವರ್ಷ ಹೋದರೆ 3 ವರ್ಷ ಹೋಗಬೇಕು ಅಂತ. ಸೊ ಗೊತ್ತಿಲ್ಲ, ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಒಂದ್ಸಲಿ ಹೋದರೆ ಓಕೆನಾ ಅಥವಾ 3 ವರ್ಷ ಹೋಗಲೇಬೇಕಾ ಅಂತ ಹೇಳಿ. ಸೊ ನಾವು ಅಂದರೆ ಧನುರ್ಮಾಸದಲ್ಲೇ ಹೋಗಿಲ್ಲ, ಬೇರೆ ಟೈಮಲ್ಲಿ ಹೋಗಿದ್ದೀವಿ. 3 ರಂಗನ ದರ್ಶನ ಮಾಡಿದ್ದೀವಿ, ಅಂದರೆ ಒಂದೇ ದಿನ ಮಾಡಿಲ್ಲ, ಬೇರೆ ಬೇರೆ ದಿನ ಮಾಡಿದ್ದೀವಿ. ಬಟ್ ಈ ಸಲ ಅಂದರೆ ಧನುರ್ಮಾಸದಲ್ಲಿ ಸೊ ಒಂದೇ ದಿನದಲ್ಲಿ 3 ರಂಗನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ನನ್ನ ಮಗಳು ಈ ಸಲ ಸ್ಕೌಟ್ ಆ್ಯಂಡ್ ಗೈಡ್ಸ್ದು ಕ್ಯಾಂಪ್ ಹಾಕಿದ್ದಾರೆ, ಹಾಗಾಗಿ ನಾಳೆ ಹೋಗಬೇಕಿದೆ. ಹಾಗಾಗಿ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾಳೆ. ನೋಡಿ, ಇದು ಸ್ಕೌಟ್ ಆ್ಯಂಡ್ ಗೈಡ್ಸ್ ಯೂನಿಫಾರ್ಮ್, ಇದು ಬ್ಯಾಡ್ಜಸ್ ಇದು ಎಲ್ಲ ಕೊಟ್ಟಿದ್ರು, ಅದೆಲ್ಲ ಹೊಲಿಸ್ಕೊಂಡಿದ್ದಾಳೆ. ಸೊ ಈಗ ಐರನ್ ಮಾಡಬೇಕು ಡ್ರೆಸ್, ಬ್ಲೂ ಕಲರ್ ಡ್ರೆಸ್. ನನ್ನ ಮಗಳಿಗೆ 3 ಡೇಸ್ ಇರೋದ್ರಿಂದ 3 ಡೇಸ್ ಅಲ್ಲೇ ಇರಬೇಕಲ್ವಾ, ಅಂದರೆ ಅವ್ರ ಸ್ಕೂಲಲ್ಲೆಲ್ಲ ಈ ಸಲ ಇರೋವಂಥದ್ದು ಕ್ಯಾಂಪು, ಬೇರೆ ಸ್ಕೂಲಲ್ಲಿರೋದು. ಬೇರೆ ಕಡೆಯಿಂದ ಬೇರೆ ಸ್ಕೂಲ್ಗಳಿಂದ ಮಕ್ಕಳೆಲ್ಲ ಬರ್ತಾರೆ, ತುಂಬ ಮಕ್ಕಳು, ಮತ್ತು ಇವ್ರು ಟೀಚರ್ಸ್ ಎಲ್ಲನೂ ಹೋಗ್ತಾರೆ. ಏನಷ್ಟು ಭಯ ಅನಿಸಲ್ಲ. ಸೊ ಬಟ್ ಅವಳಿಗೆ 3 ಡೇಸ್ ಹೋಗಬೇಕಲ್ಲ, ಅದಕ್ಕೆ ಅವಳಿಗೆ ಸ್ವಲ್ಪ ಇಷ್ಟ ಇಲ್ಲ ಹೋಗೋದಕ್ಕೆ. ಸೊ ನಾನು ಇಲ್ಲ ಹೋಗು, ಚೆನ್ನಾಗಿರುತ್ತೆ, ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಸೊ ಅಲ್ಲೆಲ್ಲ ಏನು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ, ಬೇರೆ ಬೇರೆ ಅಂದರೆ ಚೆನ್ನಾಗಿರುತ್ತೆ. ಫೈರ್ ಕ್ಯಾಂಪ್ ಎಲ್ಲ ಮಾಡ್ತಾರಂತೆ ನೈಟಲ್ಲಿ. ಬೆಳಗ್ಗೆ ಎದ್ದು 5 ಗಂಟೆಗೆ ಎಬ್ಬಿಸಿ ಯೋಗ ಎಕ್ಸಸೈಸ್ ಎಲ್ಲ ಮಾಡಿಸ್ತಾರೆ. ಮತ್ತು ತುಂಬ ಬೇರೆ ಏನಾದರೂ ವರ್ಕ್ ಇರುತ್ತೆ, ಎಕ್ಸಾಮ್ ಇದೆಯಂತೆ. ಸೊ ಹಾಗಾಗಿ ಚೆನ್ನಾಗಿರುತ್ತೆ, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಅಂತ ಹೇಳಿ ಈಗ ಎಲ್ಲ ಅವಳನ್ನ ಫೋರ್ಸ್ ಮಾಡಿ ಈಗೆಲ್ಲ ರೆಡಿ ಮಾಡಿಸ್ತಾ ಇದ್ದೀನಿ. ಸೊ ನೋಡಿ, ಇದು ಯೂನಿಫಾರ್ಮು, ಇದು ಕತ್ತಿಗೆ ಹಾಕೊಳ್ಳೋ ಅಂಥದ್ದು ಟೈ ಥರ ಬರುತ್ತಿದ್ದು, ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಈಗ. ಬೇರೆ ಸ್ಕೂಲಿಂದ ಮಕ್ಕಳೆಲ್ಲ ಬರ್ತಾರಲ್ವ, ಅವರು ಫ್ರೆಂಡ್ಸ್ ಆಗ್ತಾರೆ, ಇವ್ರ ಫ್ರೆಂಡ್ಸ್ಗಳು ಇರ್ತಾರೆ, ಏನಷ್ಟು ಭಯ ಅನಿಸಲ್ಲ. ಲಾಸ್ಟ್ ಟೈಮು ಟ್ರೆಕ್ಕಿಂಗ್ ಎಲ್ಲ ಕರ್ಕೊಂಡು ಹೋಗಿದ್ರು, ಮತ್ತು ಬೆಳಗ್ಗೆನೇ ಯಾವುದಾದ್ರೂ ಕೆರೆ ಇದ್ದರೆ ಅಲ್ಲಿ ಸೈಡಲ್ಲಿ ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾರಂತೆ. ಸೊ ಲಾಸ್ಟ್ ಟೈಮ್ ಆ ರೀತಿ ಎಲ್ಲ ಕರ್ಕೊಂಡು ಹೋಗಿದ್ರು, ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಈ ಸಲ ಏನೋ ಗೊತ್ತಿಲ್ಲ, ನೋಡಬೇಕು. ಸೊ ಹಾಗಾಗಿ ಈಗ ಎಲ್ಲ ರೆಡಿ ಆಗ್ತಾ ಇದೆ. ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ದು ಯೂನಿಫಾರ್ಮ್ ಎಲ್ಲ ಐರನ್ ಮಾಡಿ ನೀಟಾಗಿ ಇಟ್ಕೊಂಡು 2 ಡೇಸ್ ಅಥವಾ 3 ಡೇಸ್ಗೆ ಬಟ್ಟೆ, ಮತ್ತು ಈಗ ಚಳಿ ಇದೆಯಲ್ವ ತುಂಬ, ಹಾಗಾಗಿ ಮಲ್ಗೋದಕ್ಕೆ ಅದಕ್ಕೆಲ್ಲ ಫುಲ್ಲೆಲ್ಲ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀನಿ. ಇದು ಚೂಡಿದಾರ್ ಥರ ಇದೆ ಯೂನಿಫಾರ್ಮು, ತುಂಬ ಚೆನ್ನಾಗಿದೆ ಕಲರು.
ಪ್ರಾಕ್ಟೀಸ್ ಆಗಬೇಕು ಎಲ್ಲ ನಾವೇ ಮಾಡಿಕೊಡ್ತಾ ಇರ್ತೀವಿ ಮನೆಯಲ್ಲಿ. ಹೊರಗಡೆ ಹೋದಾಗ ಅವ್ರ ವಸ್ತುಗಳನ್ನ ಅವರೇ ನೀಟಾಗಿ ಕೇರ್ಫುಲ್ಲಾಗಿ ಎಲ್ಲ ಸೇಫಾಗಿ ಇಟ್ಕೊಂಡು ಬರೋವಂಥದ್ದಾಗಲಿ ಎಲ್ಲನೂ ಅವರೇ ಮಾಡ್ಕೊಬೇಕು. ಸೊ ಹಾಗಾಗಿ ಅವ್ರಿಗೂ ರೂಢಿ ಆಗಬೇಕು. ನನ್ನ ಮಗಳು ಅದೇ ಹೇಳ್ತಿದ್ಲು, 3 ಡೇಸ್ ನನ್ನ ಬಿಟ್ಟು ಇರ್ತೀಯನಮ್ಮ, ಹೇಗಿರ್ತೀಯ ಅಂತ ಅಂದ್ಬಿಟ್ಟು. ಸೊ ಪ್ರಾಕ್ಟೀಸ್ ಆಗುತ್ತೆ, ಹೋಗು, ನಿಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವ ಅಂತ ಹೇಳಿ ನಾನು ಅವಳಿಗೆ ಫೋರ್ಸ್ ಮಾಡಿ ಕಳಿಸ್ತಿರೋದು. ಇದೆಲ್ಲ ಅವ್ರಿಗೆ ಟೆಕ್ಸ್ಟ್ ಬುಕ್ಗಳು, ಪ್ರವೇಶ, ಪ್ರಥಮ ಸೋಪಾನ್, ದ್ವಿತೀಯ ಸೋಪಾನ್ ಅಂತ. ಸೊ 3 ಬುಕ್ಸ್ ಇದೆ. ಇದರಲ್ಲೂ ಅಷ್ಟೇ ಎಲ್ಲ ಆ್ಯಕ್ಟಿವಿಟೀಸು ಮತ್ತು ಏನೇನು ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು, ಟ್ರೆಕ್ಕಿಂಗ್ ಎಲ್ಲ ಹೋದಾಗ ಹೇಗೆ ಏನು, ಫಸ್ಟ್ ಏಡ್ ಹೇಗೆ ಮಾಡಬೇಕು, ಫೈರ್ ಕ್ಯಾಂಪು ಆ ಥರ ಎಲ್ಲ ಅವರು ಮಾಡ್ಕೊಳ್ಳೋ ಅಂಥದ್ದು. ಸೋಷಲ್ ವರ್ಕ್ ಯಾವ ರೀತಿ ಕ್ಲೀನಿಂಗ್ ಮಾಡಬೇಕು, ಅವರೇ ಒಂದು ಟೆಂಟ್ ಹಾಕ್ಕೊಂಡು ಹೇಗೆ ಇರಬೇಕು, ಕುಕ್ಕಿಂಗ್ ಮಾಡ್ಕೊಳ್ಳೋದು, ಆ ರೀತಿ ಎಲ್ಲ ಹೇಳ್ಕೊಡ್ತಾರೆ. ಅಂದರೆ ಒಂದು ಶಿಸ್ತು ಹೇಗಿರಬೇಕು ಶಿಸ್ತಾಗಿ ಅಂತ ಅನ್ನೋದೆಲ್ಲ ಹೇಳ್ಕೊಡ್ತಾರೆ. ಸೊ ಮನೇಲಿದ್ದಾಗ ಎಲ್ಲ ನಮ್ಮ ಕೈಯಲ್ಲೇ ಮಾಡಿಸ್ಕೊತಾರೆ, ನಮಗೆ ರೋಪ್ ಹಾಕ್ತಾರೆ, ತಂದು ಕೊಡಮ್ಮ ಹಾಗೆ ಹೀಗೆ ಅಂತ. ಅಲ್ಲೋದಾಗ ಅವ್ರ ಕೆಲಸ ಎಲ್ಲ ಅವರೇ ಮಾಡ್ಕೋಬೇಕಲ್ಲ, ಆಗ ಗೊತ್ತಾಗುತ್ತೆ. ಇದು ದ್ವಿತೀಯ ಸೋಪಾನ್. ಈ ಸಲ ಈ ಥರ ಫೋಟೋಶೂಟ್ ಮಾಡಿಸಿದ್ರು ಅಂತ ಹೇಳಿದ್ಲು, ಯಾವ ರೀತಿ ಮಾಡಿಸಿದ್ರು ಅಂತ ಗೊತ್ತಿಲ್ಲ. ಸೊ ಇದರೆಲ್ಲ ತುಂಬ ಇನ್ಸ್ಟ್ರಕ್ಷನ್ ಇದೆ. ನೋಟ್ಸ್ ಎಲ್ಲ ತುಂಬ ಇತ್ತು ಅಂತ 3-4 ಡೇಸಿಂದ ಕೂತ್ಕೊಂಡು ಒಂದೇ ಸಮ ಎಲ್ಲ ಬರೆದ್ಲು. ಅವರೇ ಎಲ್ಲ ಟೆಂಟ್ ಹಾಕ್ಕೊಂಡು ಕುಕ್ ಮಾಡೋದು ಎಲ್ಲ. ನಾನು ಫೈರ್ ಕ್ಯಾಂಪ್ ಇದು ಅಲ್ವಾ, ಏನೇನೋ ಎಲ್ಲ ಇದೆ ಬುಕ್ಸಲ್ಲಿ. ಫುಲ್ಲು ಇವರೆಲ್ಲ ಓದ್ಕೊಬೇಕು. ಫಸ್ಟ್ ಏಡ್ ಹೇಗೆ ಮಾಡೋದು ಏನು ಅಂತೆಲ್ಲ ಇದೆ. ಇಂಜುರೀಸ್ ಆದಾಗ ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ಇದೇನೋ ಈ ಥರ ಮಾಡ್ತಿರೋದು. ಸೈಕಲ್ ತುಳಿಸ್ತಾರೆ ಕಣೋ, ಸೈಕಲ್ ರೈಡ್. ನಿಮ್ಮ ಸೈಕಲ್ ಎತ್ಕೊಂಡು ಹೋಗ್ಬಿಡ್ಬೇಕು ಎಲ್ಲರೂ. ತುಂಬ ಎಷ್ಟೊಂದಿದೆ ಏನೇನೋ ಕಲಿಯೋವಂಥದ್ದು, ಎಲ್ಲ ಕಲಿಬೇಕಷ್ಟೇ ಅವರು. ಇಲ್ಲಿ ನಾವು ಹಾಸನಾಂಬಾಗೆ ಹೋಗಿದ್ವಲ್ಲ ಲಾಸ್ಟ್ ಇಯರು, ಅಲ್ಲಂತೂ ಸ್ಕೌಟ್ ಆ್ಯಂಡ್ ಗೈಡ್ಸ್ ಮಕ್ಕಳು ತುಂಬ ಜನ ಇದ್ದರು. ಅಂದರೆ ಎಲ್ಲರಿಗೂ ಬಂದು ಹೆಲ್ಪ್ ಮಾಡ್ತಾಯಿದ್ರು. ಕ್ಯೂನಲ್ಲಿ ನಿಂತಿರೋರಿಗೆಲ್ಲ ನೀರು ಕೊಡೋದು ಅಥವಾ ಏನಾದರೂ ಕೇಳಿದ್ರೆ ಹೇಳೋದು, ಆ ರೀತಿ ಎಲ್ಲ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಅಲ್ಲಂತೂ ಸಿಕ್ಕಾಪಟ್ಟೆ ಎಷ್ಟು ಜನ ಇದ್ದರು ಸ್ಕೌಟ್ ಆ್ಯಂಡ್ ಗೈಡ್ಸ್. ಅಂದರೆ ಗರ್ಲ್ಸು ಬಾಯ್ಸ್ ಎಲ್ಲ ತುಂಬ ಜನ ಇದ್ದರು ಸ್ಕೌಟ್ ಆ್ಯಂಡ್ ಗೈಡ್ಸ್ ಅವರು. ನಾನು ಅವಾಗ ಅಂದ್ಕೊಂಡೆ, ಸೊ ನನ್ನ ಮಗಳೂ ಇದೇ ಥರ ಹೋಗಿ ಎಲ್ಲರಿಗೂ ಹೆಲ್ಪ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಏನಾದರೂ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಇದ್ದಾಗ ಕರ್ಕೊಂಡು ಹೋಗ್ತಾರಲ್ಲ ಆವಾಗ. ಇವತ್ತು ಸ್ವಲ್ಪ ಮಕ್ಕಳಿಗೆ ಚಿಕನ್ ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಬಾಬ್ಗೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಟ್ಟೆ, ಉಪ್ಪು, ಖಾರ ಎಲ್ಲ ಹಾಕಿ, ಕಬಾಬ್ ಪೌಡರ್ ಹಾಕಿ, ಚಿಕನ್ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ಈಗ ಚಪಾತಿ ಮಾಡ್ತಾಯಿದ್ದೀನಿ ಚಿಕನ್ ಗ್ರೇವಿಗೆ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.